ಸಣ್ಣ ಸಣ್ಣ ಮಕ್ಕಳು 12, 13, 14 ವರ್ಷ ವಯೋಮಾನದ ಮಕ್ಕಳು ಬಡತನಕ್ಕೋಸ್ಕರ ಆ ಒಂದು ಹೊತ್ತಿನ ಊಟಕ್ಕೋಸ್ಕರ ವೇಶ್ಯಾವಾಟಿಕೆಗೆ ಅವರ ಹೆತ್ತವರು ತಳ್ಳುವಂಥದ್ದು ಈ ಥರದ್ದು ಆ ಥರದ್ದನ್ನು ತಡೆಗಟ್ಟುವಂಥ ಮಾಡೋ ಬದಲು ಅವರ ವೈಯಕ್ತಿಕವಾದ ವಿವರಗಳನ್ನು ನಾವೆಲ್ಲೂ ಈಚೆ ಕಡೆ ಕೊಡಬಾರ್ದು. ಒಂದು ಸಂಸ್ಥೆಯಾಗಿ ಸರ್ಕಾರಿ ಸಂಸ್ಥೆಯಾಗಿ ಈ ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅಧಿಕೃತ ವೆಬ್ಸೈಟ್ನಲ್ಲಿ ಆ ಮಕ್ಕಳ ಭಾವಚಿತ್ರ ಅವ್ರ ವಿಳಾಸಗಳನ್ನೆಲ್ಲ ಕೊಟ್ಟು ಅವರನ್ನು ಇನ್ನಷ್ಟು ಕಾಮುಕರು ಹುಡುಕೊಂಡು ಹೋಗುವಂಥ ಕೆಲಸಕ್ಕೆ ಉತ್ತೇಜನ ಕೊಡೋದು. HMT ಭೂ ಹಗರಣ ಇರ್ಬೋದು, CBIನಲ್ಲಿ FIR ಆಗಿದೆ, IME ಹಗರಣ ಇರ್ಬೋದು, ಅದು ಜಮೀರ್ ಅಹಮದ್ ಅವ್ರನ್ನ ಅರೆಸ್ಟು ಕೂಡ ಮಾಡಿದ್ರು. DLF ಹಗರಣ, DLF ಸ್ಕ್ಯಾಮು, ರಾಬರ್ಟ್ ವಾದ್ರಾ ಅಂತ ಪ್ರಮುಖರು. ಆಮೇಲೆ ಇವತ್ತು UT ಖಾದರ್ ಅವರಿದ್ದಾರೆ ಸ್ಪೀಕರ್ ಆಗಿ, ಅದು NEHM ಹಗರಣ ಇರ್ಬೋದು. ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯಲ್ಲಿ ನಡೆದಂಥ ಹಗರಣ ನಾನು ದೂರನ್ನು ಆಧರಿಸಿ ನರೇಂದ್ರ ಮೋದಿಯವರು ಖುದ್ದಾಗಿ ಆಸಕ್ತಿ ವಹಿಸಿ 2016ರಲ್ಲಿ 17ರಲ್ಲಿ ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಗೆ ಬಿಡುಗಡೆ ಮಾಡಿದಂಥ 436 ಕೋಟಿ ರೂಪಾಯಿ ಅನುದಾನವನ್ನು ವಾಪಸ್ ತೊಗೊಂಡ್ರು. ನನಗೆ ಒಂದು ಪ್ರಶಂಸಾ ಪತ್ರವನ್ನು ಕೂಡ ಬರ್ತದೆ. ಇವರು ವೇಶ್ಯಾವಾಟಿಕೆ ಪ್ರೋತ್ಸಾಹ ಕೊಡೋ ರೀತಿಯಲ್ಲೇ ಕಾಂಡೋಮ್ಸ್ ಮಾರ್ಕೆಟಿಂಗ್ ಮಾಡೋಕ್ಕೆ ಹೊರಟಿದ್ದು. ಇದನ್ನೆಲ್ಲ ದಾಖಲೆಗಳ ಸಮೇತ ನಾನು ಕೊಟ್ಟಾಗ ಖುದ್ದು ಪ್ರಧಾನಮಂತ್ರಿಗಳ ಆಸಕ್ತಿ ವಹಿಸಿ 2016ರಲ್ಲಿ ಆ ವರ್ಷ ಬಿಡುಗಡೆ ಮಾಡಿದಂಥ 430 ಕೋಟಿ ರೂಪಾಯಿ ಅಷ್ಟಾಗ ಅನುದಾನವನ್ನು ವಾಪಸ್ ತೊಗೊಂಡ್ರು. ಅದು ನನಗೆ ಭಾಳ ಹೆಮ್ಮೆ ಇದೆ. ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಇದು ಅಂತಂದರೆ ಅದು ಆ ಸೊಸೈಟಿ ಇರೋವಂಥದ್ದೇ ಏಡ್ಸನ್ನು ತಡೆಗಟ್ಟೋದು ಮತ್ತು ಸಾಮಾಜಿಕ ಜಾಗೃತಿ ಮೂಡಿಸುವಂಥದ್ದು, ಏಡ್ಸ್ ಕಾಯಿಲೆ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 2,65,300 ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿದ್ದೀವಿ ಅಂತ ಲೆಕ್ಕ ಕೊಟ್ಟು 960 ಕೋಟಿ ರೂಪಾಯಿ 916 ಕೋಟಿ ರೂಪಾಯಿ ಅಷ್ಟು ಹಣವನ್ನು ಇವರು ಬಿಡುಗಡೆ ಮಾಡಿದ್ದೀವಿ, ಖರ್ಚಾಗಿದೆ ಅಂತ ಲೆಕ್ಕ ತೋರಿಸಿದ್ರು. ಎಲ್ಲ ತಾಲೂಕುಗಳಲ್ಲೂ ನಾವು ದುರ್ಬೀನ್ ಹಾಕ್ಕೊಂಡು ಜಾಲಾಡಿಸಿದ್ವಿ. ನಮಗೆ 2,500 ಕೂಡ ಸಿಕ್ಕಿದೆ. 42 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಟಾಟಾ ಲಾರಿ ಬಯೋಸ್ಟ್ರಾಡಾ 62 ಲಕ್ಷ, ಇದು 42 ಲಕ್ಷ ಬೆಲೆ ಬಾಳೋದಕ್ಕೆ 1,40,00,000 ರೂಪಾಯಿ ಥರದ್ದು ಕೊಟ್ಟು ಆ ವಾಹನಗಳನ್ನು ಖರೀದಿ ಮಾಡ್ತಾರೆ. ಸುಮಾರು 60 ವಾಹನಗಳನ್ನು ಖರೀದಿ ಮಾಡ್ತಾರೆ. ಅದು ಒಂದು ತಿಂಗಳಿಗೆ ಅದು ಶೆಡ್ ಆಗುತ್ತೆ. ಮೇ 18, 2016 ಉದ್ಘಾಟನೆ ಮಾಡ್ತಾರೆ ವಿಧಾನಸೌಧದ ಮುಂದೆ. ಸೆಪ್ಟೆಂಬರ್ ತಿಂಗಳಿಗೆ ಆ ವೆಹಿಕಲ್ಸೇ ಇಲ್ಲ. ಇವತ್ತಿಗೆ ಅದು ಕಾಣಿಸಲ್ಲ. ಅದು 20 ವರ್ಷ 30 ವರ್ಷ ಆದರೂ ಬಾಳಿಕೆ ಬರಬೇಕಾಗಿರುವಂಥ ಈ ರೀತಿಯ ಹಗರಣಗಳನ್ನು ಸುಮಾರು ಎಷ್ಟು ಕೋಟಿ ಹಗರಣ ನಾನು ಹೇಳಿದ್ನಲ್ಲ, ಇದು ಸುಮಾರು ಏನಿಲ್ಲ ಅಂತಂದ್ರೂ ಅದೊಂದು 120-130 ಕೋಟಿ ರೂಪಾಯಿ ಅಷ್ಟು ಹಗರಣ. ಎರಡೂ ಒಂದೇ ಸಿಗ್ನೇಚರು. ಹೇಗೆ ಸಾಧ್ಯ? ತ್ರಿಪುರ ಮತ್ತು ಮಣಿಪುರಕ್ಕೆ 710 ಕಿಲೋಮೀಟರ್ ವ್ಯಾಪ್ತಿ ವ್ಯತ್ಯಾಸ ಡಿಸ್ಟೆನ್ಸ್ ಇರುವಂಥದ್ದು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಬ್ಬನೇ ಇದ್ದಾನೆ. ಹೇಗೆ ಸಾಧ್ಯ? ಇದನ್ನೆಲ್ಲ ನೋಡಿ ನಾವು ಅವ್ರಿಗೆ ಪತ್ರ ಬರೆದಾಗ ಅಲ್ಲಿಂದ ಬಂತು ಇದು ಫೇಕ್ ಮಾಡಿದ್ದಾರೆ, ನಾವು ಅವರ ವಿರುದ್ಧ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಅಂತೇಳಿ ಅದನ್ನು ಇಟ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ವಿ. ಅವತ್ತು ಸಹಜವಾಗಿಯೇ ಯಡಿಯೂರಪ್ಪನವರು ನಾನು ಮೇಲೆ ಬರೋದಿಲ್ಲ ಅಂದರೆ ಬೇರೆ ಬೇರೆ ಕಾರಣಕ್ಕೆ, ಇಲ್ಲ ನೀವೇ ಇಲ್ದಿದ್ರೆ ನಾನು ಹೆಂಗೆ, ಆಮೇಲೆ ಪತ್ರಕರ್ತರು ಕೇಳ್ತಾರೆ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡ್ಬೇಕಾದ್ರೆ ನೀವು ಸ್ಲಿಪ್ನಲ್ಲಿ ಬರ್ಕೊಡ್ಬೇಕಲ್ಲ, ದಯವಿಟ್ಟು ಕೂತ್ಕೊಳ್ಳಿ ಅಂದರು. ಅದೊಂದು ಇತಿಹಾಸ ನಿರ್ಮಾಣ ಮಾಡಿದಂಥ ಇನ್ನೊಂದು ಪತ್ರಿಕಾಗೋಷ್ಠಿ ಕೂಡ ಅವ್ರ ಜೊತೆಗೆ ಮಾಡಿದ್ವಿ. ಈ ಪತ್ರಿಕಾಗೋಷ್ಠಿ ಆಯಿತು, ತುಂಬ ಯಶಸ್ವಿ ಆಯಿತು. ಆಮೇಲೆ ಅವರು MB ಪಾಟೀಲ್ ಅವರ ವಿರುದ್ಧ ಅದು ನಾವು ದೂರನ್ನು ಕೂಡ ದಾಖಲು ಮಾಡಿದ್ವಿ. ಅದಾಗಿ 8ನೇ ದಿವಸಕ್ಕೆ ಚುನಾವಣೆ ಸಮೀಪ ಬರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಂದು ನೇರವಾಗಿ ಸವಾಲನ್ನು ಯಡಿಯೂರಪ್ಪನವ್ರಿಗೆ ಹಾಕಿದರು. ಆಗ ಬೆಂಗಳೂರು ಇದು ಮಹಾನಗರ ಪಾಲಿಕೆ BBMP ಹಿಡಿತದಲ್ಲಿತ್ತು, BJP ಇದರಲ್ಲಿತ್ತು. ಆದರೂ ಕೂಡ ಅವರು ವಾಮ ಮಾರ್ಗದಲ್ಲಿ ಅವರ ಅಧಿಕಾರವನ್ನು ಇಟ್ಕೊಳ್ಳೋಂಥ ಕೆಲಸ ಮಾಡಿದರು. ಹಾಗಾಗಿ R ಅಶೋಕ್ ಅವರಿಗೆ ಮತ್ತು ಯಡಿಯೂರಪ್ಪನವ್ರಿಗೆ ಅವ್ರು ನೇರವಾಗಿ ಸವಾಲನ್ನು ಹಾಕಿದರು. BBMP ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಹಗರಣ, ಕರ್ನಾಟಕದಲ್ಲಿ ಹಗರಣ, ಅದು ನೀವು ತಾಕತ್ತಿದ್ರೆ ಸಾಬೀತು ಮಾಡಿ ಅಂತ ಹೇಳಿ. ಆಗ ನನಗೆ ಕರೆದು ಅವ್ರದ್ದು ಇಷ್ಟ ಏನು ಹಗರಣ ಇದೆ, ಯಾವ್ಯಾವ್ದು ಮಾಡಿದ್ದಾರೆ ಎಲ್ಲ ಒಂದೇ ಸಾರಿ ಮಾಡೋಣ ಅಂಥೇಳಿ. ನೀವು ನಂಬಲಿಕ್ಕಿಲ್ಲ, ಅದು ಇಡೀ ದೇಶದ ಪತ್ರಿಕಾಗೋಷ್ಠಿಗಳ ಇತಿಹಾಸದಲ್ಲಿ ಅದರ ದಾಖಲೆ ಇನ್ಯಾವತ್ತೂ ಮುರಿಲಿಕ್ಕಾಗಲ್ಲ. ಒಂದೇ ದಿವಸ ಎಲ್ಲ ಮಾಧ್ಯಮಗಳ ಸಮ್ಮುಖದಲ್ಲಿ ರಾಷ್ಟ್ರೀಯ ಮತ್ತು ರಾಜ್ಯದ ಎಲ್ಲ ಮಾಧ್ಯಮ ಸುಮಾರು 41 ನ್ಯೂಸ್ ಚಾನಲ್ಸು ಮತ್ತು ಮುದ್ರಣ ಮಾಧ್ಯಮದವರು, ದೃಶ್ಯ ಮಾಧ್ಯಮ, ಮುದ್ರಣ ಮಾಧ್ಯಮದ ಪತ್ರಕರ್ತರು ಭಾಗವಹಿಸಿದಂಥದ್ದು ಎಲ್ಲ ನೇರ ಪ್ರಸಾರ ಇತ್ತು. 1,17,730 ಪುಟಗಳ 64 ಹಗರಣಕ್ಕೆ ಪ್ರತ್ಯೇಕವಾದಂಥ ದಾಖಲೆಗಳನ್ನಿಟ್ಟು 2 ಮಾರುತಿ ವ್ಯಾನ್ಗಳಲ್ಲಿ ತುಂಬಿಕೊಂಡು ಹೋಗಿದ್ದಂಥದ್ದು. ಅದನ್ನಿಟ್ಟು ಪತ್ರಿಕಾಗೋಷ್ಠಿ ಮಾಡಿದ್ವಿ. ಉಸಿರು ಬಿಡೋಕ್ಕೆ ಆಗಿಲ್ಲ ಸಿದ್ದರಾಮಯ್ಯನವರು. ಈ ರೀತಿಯ ಇದು ಅದಾದಮೇಲೆ ಸಹಜವಾಗಿ ನಾನು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಆಗ ರಾಜ್ಯಾಧ್ಯಕ್ಷರಾಗಿದ್ದಂಥ ಯಡಿಯೂರಪ್ಪನವರು ನನ್ನ ಒಂದೇ ಹೆಸರನ್ನು ಅವ್ರು ಕಳಿಸಿದ ಶಿಫಾರಸು ಮಾಡಿದಂಥದ್ದು. ನಾನೆಲ್ಲೋ ಒಂದು ಕಡೆ ಯಡಿಯೂರಪ್ಪನವ್ರ ಜೊತೆ ಗುರ್ಸ್ಕೊಂಬಿಟ್ಟೆ ಅಂತ ಹೇಳಿ, ಒಬ್ಬ ರಾಜ್ಯಾಧ್ಯಕ್ಷರಾಗಿದ್ದರು, ನಾನು 2 ಜಿಲ್ಲೆಗಳ ವಕ್ತಾರನಾಗಿದ್ದೆ. ಅದರ ಪ್ರಕಾರ ಇದು ಮಾಡದೆ ಹೊರತು ಅವರು ನಮ್ಮ ನಾಯಕರೇ.
ಆದರೆ ಅವ್ರ ಜೊತೆ ಗುರುತಿಸ್ಕೊಂಡೆ ಅಂಥೇಳಿ ಇನ್ನೊಬ್ಬರು ಪುಣ್ಯಾತ್ಮರು ನನ್ನ ವಿರೋಧ ನೇರವಾಗಿ ನೀವು ಅವ್ರ ಜೊತೆ ಗುರುತಿಸ್ಕೊಂಡಿದ್ರೆ ಹಾಗಾಗಿ ನಾವು ನಿಮ್ಗೆ ಟಿಕೆಟ್ ಕೊಡೋಕ್ಕೆ ಬರೋಲ್ಲ ನಾನು ವಿರೋಧ ಮಾಡ್ತೀನಿ ಅಂತೇಳಿ ನೇರವಾಗಿ ನನಗೆ 2018ರಲ್ಲಿ ಟಿಕೆಟನ್ನು ತಪ್ಪಿಸುವಂಥ ಕೆಲಸ ಮಾಡಿದ್ರು. ಅದಾದಮೇಲೆ ತಿರ್ಗಾ ನಾನು ನೀವೇ ನೋಡಿರ್ತೀರ, ಒಂದು ವಾರಕ್ಕೆ 10 ದಿನಕ್ಕೆ ಪ್ರತಿ ಇದಕ್ಕೆ ಪತ್ರಿಕಾಗೋಷ್ಠಿಗಳು ದೂರುಗಳು ಕೊಡುವಂಥದ್ದು. ಇಲ್ಲಿ ತನಕ ನಾನು 123 ಹಗರಣಗಳನ್ನು ಬಯಲಿಗೆ ಎಳೆದಿರೋವಂಥದ್ದು. ಅದರಲ್ಲಿ 29 ಪ್ರಕರಣಗಳಲ್ಲಿ ಕಾನೂನು ಹೋರಾಟಗಳು ಗೆದ್ದಿರೋವಂಥದ್ದು. ನಿಮಗೆ ಗೊತ್ತು ಕಾನೂನು ಹೋರಾಟ ಎಷ್ಟು ಸುದೀರ್ಘವಾಗಿರುವಂಥದ್ದು, ಎಷ್ಟು ಕಠಿಣವಾಗಿರುವಂಥದ್ದು. ಆದರೆ ನಮಗೆ ಹೆಮ್ಮೆ ಇದೆ, ಇವತ್ತಿಗೆ ಸುಮಾರು 9-9.5 ಸಾವಿರ ಕೋಟಿ ರೂಪಾಯಿ ಬೆಲೆ ಬಾಳೋ ಸರ್ಕಾರಿ ಸ್ವತ್ತುಗಳು ವಾಪಸ್ ಬಂದಿದೆ. ಈಗಲೂ ಪೀರ್ ಬೌಂಡ್ರಿ ಅಂತ CCB ಕಚೇರಿಯ 3ನೇ ಪ್ರಾಪರ್ಟಿ 1,19,000 ಚದರಡಿ ವಿಸ್ತೀರ್ಣದ್ದು ಜಮೀರ್ ಅಹಮದ್ ಅವರ ಚಿತಾವಣೆಯಿಂದ ಅದು ಬೇರೊಬ್ಬರು ಅದನ್ನು ಪೊಸಿಷನ್ ಇರೋವಂಥದ್ದು. ಹೈಕೋರ್ಟ್ ಆದೇಶ ಮಾಡ್ತು, ನಿಮ್ಮದು BBMP ಪ್ರಾಪರ್ಟಿ ಇಮ್ಮಿಡಿಯೇಟಾಗಿ ಪೊಸಿಷನ್ ತೊಗೋಬೇಕು ಅಂತೇಳಿ. ಮಂತ್ರಿ ಮಾಲು ಅದು 3 ಎಕರೆ 28 ಗುಂಟೆ ಸರ್ಕಾರಿ ಜಾಗದಲ್ಲಿ ಜಕ್ರಾಯನ್ ಕೆರೆ ಕೆಂಪೇಗೌಡ ನಿರ್ಮಾಣ ಮಾಡಿದಂಥ ಮೊದಲನೇ ಕೆರೆ ಜಕ್ರಾಯನ್ ಕೆರೆ, ಅದನ್ನು ಕಬಳಿಸಿ ನಿರ್ಮಾಣ ಮಾಡಿರೋದು ವಶಕ್ಕೆ ತಗೊಳ್ಳಿ ಅಂತ. ಇದೆಲ್ಲ ನನ್ನ ಹೋರಾಟಗಳಿಂದ ಆಗಿರೋವಂಥದ್ದು. ಈಗ 3 ದಿನಗಳ ಹಿಂದಷ್ಟೇ ಪದ್ಮನಾಭನಗರದ ಕುಮಾರಸ್ವಾಮಿ ಲೇಔಟ್ ಬಡಾವಣೆಯಲ್ಲಿ ದಯಾನಂದ ಸಾಗರ್ ಕಾಲೇಜ್ ಇದೆ, ಅದ್ರ ಹಿಂಭಾಗದಲ್ಲಿರುವಂಥ ಸುಮಾರು 3 ಎಕರೆ 17 ಗುಂಟೆ ಜಾಗ ಸುಮಾರು ಒಂದು 500 ಕೋಟಿ ಬೆಲೆ ಬಾಳುವಂಥದ್ದು ಪಾಲಿಕೆ ಸೊತ್ತು ವಾಪಸ್ ತಗೋಬೇಕು ಅಂತ ಆದೇಶ ಮಾಡಿದೆ. ಇದು ನನ್ನ ಈ ರೀತಿ ಹೋರಾಟಗಳು ಮಾಡಿಕೊಂಡು ನಾನು ಯಾರೇ ಇದ್ದರೂ ಇಲ್ಲಿ ತನಕ ನೀವು ಪ್ರಕರಣಗಳು ಅಷ್ಟು ಇದೆ, ನೀವು ಬೇಕಂದರೆ ಅದನ್ನು ನಿಮ್ಮ ಅಡ್ವೊಕೇಟ್ಗಳ ಮೂಲಕ ನೀವು ಅದನ್ನು ವಿಷಯ ತಿಳ್ಕೊಬೋದು, ವೆರಿಫೈ ಮಾಡಿಸ್ಕೋಬೋದು. ಒಂದು ಪ್ರಕರಣದಲ್ಲೂ ನಾನು ರಾಜಿ ಆಗಿಲ್ಲ, ಯಾವ ಪ್ರಕರಣನೂ ನಾನು ವಾಪಸ್ ತೊಗೊಂಡಿಲ್ಲ. ಇಲ್ಲಿವರೆಗೂ ಸುಮಾರು 19 ಬಾರಿ ನನ್ನ ಹತ್ಯಾಯತ್ನಗಳು ನಡೆದಿರುವಂಥದ್ದು. ಅಲೋಕ್ ಕುಮಾರು, ಸೋನಿಯಾ ನಾರಂಗು, ಲೋಕೇಶ್ ಅವರು ಮತ್ತು SK ಉಮೇಶು ಈ ಥರ ಪೊಲೀಸ್ ಅಧಿಕಾರಿಗಳಿಂದ ಇಲ್ಲಿ ತನಕ ನಾನು 17 ಬಾರಿ ನನ್ನ ಜೀವ ಉಳ್ಕೊಂಡಿದ್ದೆ. ಮನೆ ಮುಂದೆ ಫೈರಿಂಗ್ ಮಾಡೋಕ್ಕೆ ಬಂದಿದ್ದರು, ಅದರಿಂದೆಲ್ಲ ನಾನು ತಪ್ಪಿಸ್ಕೊಂಡಿದ್ದೀನಿ ಅಂತಂತಂದರೆ ಒಂದು ಸಾರಿ ಅಲ್ಲ, ಹಲವಾರು ಬಾರಿ. 2 ಟೀಮು ಮಾತ್ರ ಇಲ್ಲ ಸಿಗದೇ ಇರುವಂಥದ್ದು, ಕಾಸರಗೋಡದೊಂದು, ತಮಿಳ್ನಾಡ್ದೊಂದು. NIA ಅದನ್ನು ಹ್ಯಾಂಡಲ್ ಮಾಡ್ತಾ ಇರುವಂಥದ್ದು. 2000 ಇದರಲ್ಲಿ ನಾನು 20ರಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅಧ್ಯಕ್ಷನಾಗಿ ನಾನು ಅಧಿಕಾರ ಸ್ವೀಕಾರ ಬೆಂಗಳೂರು ದಕ್ಷಿಣ ಜಿಲ್ಲಾ BJP ಘಟಕದ ಅಧ್ಯಕ್ಷನಾಗಿ ಅಧಿಕಾರ ವಹಿಸ್ಕೊಳ್ಳುವಂಥ ಕೆಲಸ ಮಾಡೋದು. 37 ಸಂಘಟನಾತ್ಮಕವಾಗಿ ಕರ್ನಾಟಕ ರಾಜ್ಯವನ್ನು 37 ಜಿಲ್ಲೆಗಳಾಗಿ ಮಾಡಿದರು. ಇವತ್ತಿಗೂ ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲೆ ನಂಬರ್ 1 ಆಗಿ ಆ ಸಂಘಟನೆ ದೃಷ್ಟಿಯಿಂದ ನಾವು ಮಾಡಿದಂಥದ್ದು. ಕೋವಿಡ್ ಅಲೆ ಸಂದರ್ಭದಲ್ಲಿ 1 ಮತ್ತು 2ನೇ ಅಲೆ ಸಂದರ್ಭದಲ್ಲಿ ನಾವಿಲ್ಲೇ ಕಂಟ್ರೋಲ್ ರೂಮ್ನ ಸ್ಥಾಪನೆ ಮಾಡಿ 4 ತಿಂಗಳ ಅವಧಿಯಲ್ಲಿ 1897 ಕೋವಿಡ್ ಪೇಷಂಟ್ಸ್ಗಳನ್ನ ಆಸ್ಪತ್ರೆಗೆ ಸೇರಿಸುವಂಥದ್ರಲ್ಲಿ ಯಶಸ್ವಿಯಾದ್ವಿ. ಅದರಲ್ಲಿ ಸುಮಾರು ಒಂದು 30-32 ಜನ ತೀರ್ಕೊಂಡು ಹೋಗ್ಬಿಟ್ರೆ ಇನ್ನು ಮಿಕ್ಕಿದಷ್ಟು ಜನ ಕ್ಷೇಮವಾಗಿ ಅವ್ರವ್ರ ಮನೆ ವಾಪಸ್ಸು ಹೋಗುವಂಥದ್ದು. ಆದರೆ ನಮ್ಮ ಆ ಒಂದು ಕೆಲಸದಲ್ಲಿ ನಮ್ಮ ಕಾರ್ಯಕರ್ತರು ಸುಮಾರು 57 ಜನ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ 13 ಮಂಡಲಗಳು ಅಂತ ಕರಿತೀವಿ. ಈ 13 ಮಂಡಲಗಳು 2 ಲೋಕಸಭಾ ಕ್ಷೇತ್ರ ಬರುತ್ತೆ. ಬೆಂಗಳೂರು ದಕ್ಷಿಣ ಜಿಲ್ಲಾ ಘಟಕಕ್ಕೆ ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಗ್ರಾಮಾಂತರದ 5 ಮಂಡಲ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ 8 ಮಂಡಲಗಳು ಬರುತ್ತೆ. ಇಲ್ಲಿ ಸುಮಾರು 57 ಜನ ನಮ್ಮ ಪ್ರಮುಖ ಕಾರ್ಯಕರ್ತರನ್ನ ಕಳ್ಕೊಳ್ಳುವಂಥ ಸ್ಥಿತಿಗೆ ನಾವು ತಲುಪಿದ್ವಿ. ಈ ಥರ ಸಂಘಟನೆಯಲ್ಲಿ ಅದ್ಭುತವಾದಂಥ ಕೆಲಸವನ್ನು ಮಾಡಿ ಬೇರೆ ಯಾವುದೇ ಜಿಲ್ಲಾ ತಂಡ ಮಾಡದೇ ಇರೋಷ್ಟು ಸಂಘಟನಾತ್ಮಕವಾದಂಥ ಕೆಲಸಗಳನ್ನು ನಾವು ಯಶಸ್ವಿಯಾಗಿ ಮಾಡಿ ಪೇಜ್ ಪ್ರಮುಖ ಅಂತ ಕರಿತೀವಿ. ಒಂದು ಮತದಾರರ ಪುಸ್ತಕ ಒಂದೇನಿರುತ್ತೆ, ಅದರ ಒಂದು 20 ಹಾಳೆಗಳಿರುತ್ತೆ, 20-25 ಪ್ರತಿ ಪೇಜ್ಗೆ ಒಬ್ಬ ಪ್ರಮುಖನ್ನು ಮಾಡುವಂಥದ್ದು. ಆ ಥರ ಸುಮಾರು 37,560 ಪೇಜ್ ಪ್ರಮುಖರನ್ನ ಮಾಡಿ, ಬೇರೆ ಪಾರ್ಟಿಗಳಲ್ಲಿ ವಾರ್ಡ್ ಕಮಿಟಿಗಳಿರಲ್ಲ, ನಮ್ಮದು ಅಂಥದ್ರಲ್ಲಿ ಪೇಜ್ ಪ್ರಮುಖನೇ ಮಾಡಿ ಅದರಲ್ಲೂ ಕೂಡ ಸಂಘಟನಾತ್ಮಕವಾಗಿ ಯಶಸ್ವಿ ಆಗುವಂಥ ಕೆಲಸವನ್ನು ನಾವು ಮಾಡಿದ್ವಿ. 2023ರಲ್ಲಿ ಸರ್ವೆಗಳೇನು ಮಾಡಿಸೋಕ್ಕೆ ಶುರು ಮಾಡಿದರು. ಅದರಲ್ಲಿ ಜಯನಗರ, ಚಿಕ್ಕಪೇಟೆ, ಚಾಮರಾಜಪೇಟೆ 3 ಕಡೆ ನಂದು ಹೆಸರು, ಮೊದಲನೇ ಹೆಸರು ನಂದೇ ಇದಾಗಿರೋವಂಥದ್ದು. ಆಂತರಿಕವಾದಂಥ ಚುನಾವಣೆ ಅಮಿತ್ ಶಾ ಅವರ ಆದೇಶದ ಮೇಲೆ ನಡೆಸಿದ್ರು. ಅಂದರೆ ವಾರ್ಡ್ ಮಟ್ಟದ ಪದಾಧಿಕಾರಿಗಳು, ಅದಕ್ಕೆ ಮೇಲ್ಪಟ್ಟಿರ್ತಕ್ಕಂಥ ಮಂಡಲದ ಪದಾಧಿಕಾರಿಗಳಿಂದ, ಅಂದರೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 130ರಿಂದ 160 ಜನ ಅಪಕ್ಷಿತರಿರ್ತಾರೆ. ಅವರಿಂದ ಮತದಾನ ಮಾಡಿಸಿ, ಸೀಕ್ರೆಟ್ ವೋಟಿಂಗ್ ಮಾಡಿಸಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂಥ ಕೆಲಸ ಮಾಡಿದ್ರು. ಜಯನಗರದಲ್ಲಿ 91%, ಚಿಕ್ಕಪೇಟೆಯಲ್ಲಿ 97%, ಚಾಮರಾಜಪೇಟೆಯಲ್ಲಿ 81%, ಇಷ್ಟು 3 ಕ್ಷೇತ್ರಗಳಲ್ಲಿ. ಹಾಗೆ ಗಾಂಧಿನಗರದಲ್ಲಿ ಕೂಡ 71% ಮತ ನನ್ನ ಪರವಾಗಿ ಆಗಿರುವಂಥದ್ದು. ಆಗತ್ತೆ ನನಗೆ 100ಕ್ಕೆ 100 ಟಿಕೆಟ್ ಸಿಗುತ್ತೆ ಅನ್ನೋ ಭರವಸೆ ಇತ್ತು. ಮತ್ತು ಎಲ್ಲ ಸಂಘದ ಆಶೀರ್ವಾದದಿಂದ 100ಕ್ಕೆ 100 ನನಗೆ ಸಿಗುವಂಥದ್ದಾಗಿತ್ತು. ಕಾರಣಾಂತರಗಳಿಂದ ಕೊನೆಗಳಿಗೆನಲ್ಲಿ ಅವತ್ತು 3 ಗಂಟೆ ತನಕ ನನ್ನ ಹೆಸರೇ ಅಂತಿಮ ಆಗಿದ್ದಂಥದ್ದು. ಕೊನೆಗಳಿಗೆಯಲ್ಲಿ ನನ್ನ ಹೆಸರು ಕೈ ತಪ್ಪುವಂಥದ್ದು ಆಗಿರೋವಂಥದ್ದು ನಿಮಗೂ ಗೊತ್ತಿದೆ ಏನು ಅಂತ ಅಂದ್ಬಿಟ್ಟು. ಹಾಗಾಗಿ ಎಲ್ಲೋ ಒಂದು ಕಡೆ ಆ ಸಂದರ್ಭದಲ್ಲಿ ನಾನು ತುಂಬ
ಇನ್ನು ನಾನು 10 ವರ್ಷ 2 ಚುನಾವಣೆಗೆ ನನ್ನನ್ನು ಇದು ಮಾಡೋದ್ರಲ್ಲ, ಮುಂದೆ ನನಗೆ ಇಲ್ಲಿ ಭವಿಷ್ಯ ಇಲ್ಲ ಅಂತ ನಾನು ಬೇರೆ ರೀತಿ ಯೋಚನೆ ಮಾಡಿದ್ದೆ. ಆದರೆ ನಾನು ಯಾವ ಕಾರಣಕ್ಕೂ ಎಷ್ಟೇ ತುಂಬ ಒತ್ತಡ ಇತ್ತು, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ನಮ್ಮ ಎಲ್ಲ ನಾಯಕರಿಗೂ ಗೊತ್ತು. ನೀವು ಕೂತಿರೋ ಜಾಗದಲ್ಲೇ ಅಣ್ಣಾಮಲೆಯವರು ಕೂತಿದ್ದಾರೆ, ಧರ್ಮೇಂದ್ರ ಪ್ರಧಾನ್ ಅವರು ಕೂತಿದ್ದಾರೆ, ಅರುಣ್ ಸಿಂಗ್ ಅವರು ಕೂತಿದ್ದಾರೆ, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು. ನಾನು ಪಾರ್ಟಿ ಬಿಟ್ಟು ಹೋಗ್ಬಿಡ್ತೀನಿ ಅಂತ. ಆದರೆ ನಾನು ಸಂಘದ ಮಾತು ತಪ್ಪಿಸಿ ನಾನೆಲ್ಲೂ ಹೋಗುವಂಥದ್ದಿಲ್ಲ. ಹಾಗಾಗಿ ಸಂತೋಷ್ ಜಿಯವರು ಕೂಡ ನೀನೆಲ್ಲೂ ಪಾರ್ಟಿ ಬಿಟ್ಟು ಎಲ್ಲೂ ಹೋಗಬಾರ್ದು ಅಂತ ಹೇಳಿದ್ರು. ಸಂಘದ ಎಲ್ಲ ನನ್ನ ಗಾಡ್ ಫಾದರ್ಸ್ ಏನೋ ಅವರೆಲ್ಲರೂ ಯಾವುದೇ ಕಾರಣಕ್ಕೂ ನೀವು ನಮ್ಮನ್ನು ಬಿಟ್ಟು ಹೋಗುವಂಥ ಕೆಲಸ ಮಾಡಬಾರ್ದು ಅಂತ. ನನಗೆ ಇದೇ ಇವತ್ತು KPCC ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಬೇಕಾದ್ರೆ ಅವ್ರು ನೀವು ನೇರವಾಗಿ ಕೇಳಿ 7 ಬಾರಿ ಬಂದಿದ್ದರು. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಿಂದ ನೀವು ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ನಾನು ಅದನ್ನು ನಿರಾಕರಿಸಿ ಇದು ಮಾಡಿದಂಥದ್ದು. ಪಕ್ಷಕ್ಕೆ ನಾನಾದರೆ ಒಂದು ತೀರ್ಮಾನ ಮಾಡಿದ್ದೆ, ಯಾವ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಾನು ನಿರಂತರವಾಗಿ ಅವರ ಭ್ರಷ್ಟಾಚಾರದ ವಿರುದ್ಧ, ಸರ್ಕಾರಿ ನೆಲಕಬಳಿಕೆ ವಿರುದ್ಧ ಹೋರಾಟ ಮಾಡ್ಕೊಂಬಂದಿದ್ದೀವಿ. ಅವರ ಮೊದಲನೇ ಫ್ಯಾಮಿಲಿ ಏನು ರಾಬರ್ಟ್ ವಾದ್ರವ್ರು ಇದ್ದಾರೆ, ಅವ್ರ ವಿರುದ್ಧ ನಾವು DLF ಸ್ಕ್ಯಾಮ್ನ ಹಗರಣನ EDನಲ್ಲಿ ದಾಖಲು ಮಾಡಿ 3 FIRಗಳಾಗಿದೆ. ಆ ಪಕ್ಷಕ್ಕೆ ನಾವು ಹೋದರೆ ಸರಿ ಇಲ್ಲ, ಜನಗಳಿಗೂ ಕೂಡ ನಾವು ಮುಖ ತೋರ್ಸೋಕ್ಕಾಗಲ್ಲ, ಸ್ವಾರ್ಥಿ ಅನ್ಸ್ಕೊಂಡ್ಬಿಡ್ತೀವಿ ಅಂತೇಳಿ ನಾನು ನನ್ನದೇ ಆದಂಥ ಒಂದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಇದೆ, ಭ್ರಷ್ಟಾಚಾರ ವಿರೋಧಿ ವೇದಿಕೆ ಅಂತ, ಆ್ಯಂಟಿ ಕರಪ್ಷನ್ ಫೋರಮ್ ಅಂತ. ಅದರ ಮೂಲಕ ನಾನು ಹೋರಾಟ ನಿಷ್ಪಕ್ಷಪಾತವಾಗಿ ಪಕ್ಷಾತೀತವಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೆ. ಆದರೆ ಅಂತಿಮವಾಗಿ ನನ್ನನ್ನು ಹೊರಗಡೆ ಹೋಗಲಿಕ್ಕೆ ಬಿಟ್ಟಿಲ್ಲ. ನನಗೆ ಯಾರು ಗಾಡ್ ಫಾದರ್ಗಳಿದೆ ಅವ್ರನ್ನ ಬಿಟ್ಟು ಹೋಗುವಂಥದ್ದು ಕೂಡ ನನ್ನ ಕೈಲಿ ಆಗಲಿಲ್ಲ. ನಿಮ್ಮ ಗಾಡ್ ಫಾದರ್ ಯಾರು ಅನ್ನೋದನ್ನು ನಾವು ಊಹಿಸಬಲ್ಲೆವು. ಮತ್ತು ನೀವು ಬರುವಾಗ ನಿಮ್ಮೊಟ್ಟಿಗೆ ಯಾರು ನಿಮ್ಮನ್ನು ಬಲವಾಗಿ ನಿಂತಿದ್ರು ಅನ್ನೋದು ನಮಗೆ ಗೊತ್ತಿದೆ. ಅದೇ ನಿಮ್ಮ ಮೈನಸ್ ಪಾಯಿಂಟ್ ಆಯಿತಾ? ಅದು ಕೂಡ ಆಗಿರ್ಬೋದು. ಆದರೆ ಯಡಿಯೂರಪ್ಪನವರು ಕೂಡ ನನ್ನ ಮನೆ ಮಗನ ಥರ ನೋಡ್ಕೊಳ್ಳೋರು. ಮತ್ತು ಯಾಕೆ? ಆದರೆ ಎಲ್ಲೋ 2023 ಚುನಾವಣೆಯಲ್ಲಿ ಅವರು ಕೂಡ ಎಲ್ಲೋ ಒಂದು ಕಡೆ ಏನು ಮಾಡೋಕ್ಕಾಗದಿರೋಂಥ ಪರಿಸ್ಥಿತಿ ಬಂದ್ಬಿಡ್ತಾ ಅವರನ್ನು ಕೆಳಗಿಳಿಸಿದ್ರಲ್ಲ. 2023 ಚುನಾವಣೆಯಲ್ಲಿ ಅವರು ಕೂಡ ನನ್ನ ಪರವಾಗಿ ಮಾತಾಡೋಕ್ಕೆ ಆಗದಿರೋಂಥ ಪರಿಸ್ಥಿತಿ ಬಂದಿತ್ತು. ಅವರು ಕೂಡ ಬೇರೆಯವ್ರ ಪರ ಮಾತಾಡಲೇಬೇಕಾದಂಥ ಪರಿಸ್ಥಿತಿ ಇತ್ತು. ಹಾಗಾಗಿ ಎಲ್ಲೋ ಆದರೆ ಆ್ಯಕ್ಚುಲಿ 2023ರಲ್ಲಿ ನಿಮ್ಮನ್ನು ತಂದಂಥ ಈಗೂ ನೀವು ನಂಬುವಂಥ ಅವರದ್ದೇ ಮೇಲುಗೈಯಾಗಿ ಹೊಸ ಮುಖಗಳು ಇತ್ಯಾದಿಯಾಗಿ ಯಡಿಯೂರಪ್ಪನ ಗ್ಯಾಂಗನ್ನು ಸೈಡಿಗೆ ಲೈನ್ ಮಾಡಿ ಯಡಿಯೂರಪ್ಪನವನ್ನು ಕೆಳಗಿಳಿಸಿ ಈ ಥರದ್ದೆಲ್ಲ ಅಧ್ವಾನಗಿರಿ ಈಗ ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶದಲ್ಲಿ ಏನು ಈ ಸರಿ ಆಗಿದೆ ಅಂತ ನಾವೆಲ್ಲರೂ ಚರ್ಚೆ ಮಾಡ್ತಾ ಇದ್ದೇವೆ. ಯೋಗಿ ಆದಿತ್ಯನಾಥರನ್ನು ಡಿಮಾರಲೈಸ್ ಮಾಡುವಂಥ ಕೆಲಸ ಆಯಿತು. 33 ಸೀಟಿಗೆ ಅವರ ಶಿಫಾರಸು ಏನಿತ್ತು ಅದನ್ನು ಅಡಿಗೆ ಹಾಕಲಾಯಿತು. ಅಯೋಧ್ಯೆಗೆ ಸಂಬಂಧಪಟ್ಟಂಥ ಅದರ ಪಕ್ಕದ ಕ್ಷೇತ್ರದಲ್ಲಿ ಬೇಡ ಅಂತ ಯೋಗಿನಾಥ್ ಹೇಳಿದರು, ಅದನ್ನು ಕೊಡುವ ಮೂಲಕ ಈಗ ಇದಾಯಿತು. ಈ ಥರದ ಚರ್ಚೆಗಳು ನಡೀತಾ ಇದೆ. ಕರ್ನಾಟಕದಲ್ಲೂ 23ರಲ್ಲಿ ಅದೇ ಪರಿಸ್ಥಿತಿ ಆಯಿತು ಅಂತ ಅಂದ್ಕೊಳ್ತೇವೆ ನಾವು. ಆದರೆ ನಿಮ್ಮನ್ನು ಯಾಕೆ ಆ ಸಂದರ್ಭದಲ್ಲೂ ಯಡಿಯೂರಪ್ಪನವರು ಅಥವಾ ಅವರ ಒಂದು ಗುಂಪು ಎಲ್ಲೋ ಒಂದು ಕಡೆ ಮೇಲ್ಗೈ ಸಾಧಿಸಿದಾಗ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಶಾರ್ಪ್ನೆಸ್ಸು, ಇವ್ರನ್ನ ನಿಮ್ಮ ಓಟ ಎಲ್ಲೋ ತೊಂದರೆ ಆಗ್ಬೋದು ಅಂತ ಒಂದು ಸಾರ್ವಜನಿಕವಾಗಿ ಚರ್ಚೆ ಮಾಡ್ಬೋದು. ಆದರೆ ಅದಾಗಲಿಲ್ಲ, ಅವ್ರಿಗೂ ಬಲ ಇರಲಿಲ್ಲ ಆಗ. ಆದರೆ ಯಾಕೆ ಹಿಂಗಾಯ್ತು? ಬೆಂಗಳೂರಿನ ಪ್ರಮುಖರು ಇಬ್ಬರು ಮೂವರು ಅವ್ರಿಗೆಲ್ಲೋ ಒಂದು ಕಡೆ ಈತ ವಿದ್ಯಾವಂತ, ಎಲ್ಲದಕ್ಕಿಂತಲೂ ಹೋರಾಟಗಾರ, ಮಾಧ್ಯಮಗಳ ಜೊತೆ ಚೆನ್ನಾಗಿದ್ದಾನೆ, ಮತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ನಿಮ್ಮ ಹೆಸರಿದೆ. ಇವಾಗ ಉದಾಹರಣೆಗೆ ನಾನು ಮಹಾನಗರ ಪಾಲಿಕೆ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ತನಕ 2 ಬಾರಿ 3 ಬಾರಿ 4 ಬಾರಿ ಕಾರ್ಪೊರೇಟರ್ ಆಗಿದ್ದಂಥವರು ಇದ್ದರೂ ಕೂಡ ನಾನು ಪಾಲಿಕೆ ಸದಸ್ಯನಾಗ 3ನೇ ತಿಂಗಳಿಂದ ಪ್ರತಿ ತಿಂಗಳು ಮಾಸಿಕ ಸಭೆಗಳಲ್ಲಿ ಏನಿತ್ತು, ನಾನು ತೊಗೊಳ್ಳೋ ಸಬ್ಜೆಕ್ಟೇ ಹೈಲೈಟ್ ಆಗ್ತಾಯಿತ್ತು. ಎಲ್ಲ ಮಾಧ್ಯಮಗಳು ಮುಖಪುಟಗಳಲ್ಲಿ ಅದು ಬರ್ತಾಯಿತ್ತು. ಆ ರೀತಿ ಸೈಡ್ಲೈನು ಬೇರೆಯವ್ರನ್ನ ಮಾಡಿಬಿಡ್ತಾರೆ, ಓವರ್ಟೇಕ್ ಮಾಡಿಬಿಡ್ಬೋದು ಅನ್ನೋ ಅವ್ರಿಗೆ ಒಂದು ಭಯದ ಏನಿತ್ತು ಅದು. ಮತ್ತು ಎಲ್ಲ ಒಂದು ಕಡೆ ಈತ ಮುಂದೆ ಬಂದರೆ ನಮಗೆಲ್ಲ ನಾಳೆ ಒಂದಿನ ಇವರು ಓವರ್ಟೇಕ್ ಮಾಡ್ಬೋದು, ಇವರು ನನಗೆ ಬೇರೆ ಈಗಾಗಲೇ ಹೇಳಿದಾಗೆ ಸಂಘದ ಆಶೀರ್ವಾದ ಇದ್ದಂಥದ್ದು, ಅವರು ನನಗೆ ಗಾಡ್ ಫಾದರ್ ಆಗಿದ್ದಂಥವ್ರು. ಈ ಥರದ್ದೆಲ್ಲ ಹಿನ್ನೆಲೆಯಿಂದ ನನಗೆ ಅಡ್ಗಾಲ್ ಹಾಕಬೇಕು ಅಂಥೇಳಿ ಅದರಲ್ಲಿ ಅವ್ರು ಯಶಸ್ವಿ ಆದರೂ ಕೂಡ. ಆದರೆ ಒಂದಂತೂ ಸತ್ಯ, ನಾನು ದೇವ್ರನ್ನ ಆ ತಾಯಿ ಅನ್ನಪೂರ್ಣೇಶ್ವರಿ ನಂಬಿರೋದು. ನನಗೆ ಯಾರ್ಯಾರು ಅನ್ಯಾಯ ಮಾಡಿದಾರೋ ಅವ್ರಿಗೆ ಆ ದೇವ್ರು ನಾನು ಅಷ್ಟೇ ಅಂದ್ಕೊಂಡಿರೋದೆ. ನಾನು ವೈಯಕ್ತಿಕವಾಗಿ ಯಾವತ್ತೂ ಯಾರಿಗೂ ಕೆಡಕ್ಕೆ ಬಯಸೋದು ಇಲ್ಲ, ಇವತ್ತು ತಾಯಿ ಅನ್ನಪೂರ್ಣೇಶ್ವರಿ ನೋಡ್ಕೊಳ್ತಾರೆ ಅಂಥೇಳಿ ನಾನು ಸುಮ್ಮನೆ ಆಗೋಗ್ಬಿಟ್ಟೆ ಹೊರತು ಅದು ನನ್ನ ದೇವ್ರ ಮೇಲೆ ಅಚಲವಾದಂಥ ನಂಬಿಕೆ ಇದೆ. ಆದರೆ ಎಲ್ಲೋ ಒಂದು ಕಡೆ 2 ಸಾರಿ ನಾನು ಶಾಸಕನಾಗುವಂಥದ್ದನ್ನು ಉದ್ದೇಶಪೂರ್ವಕವಾಗಿ ತಪ್ಪಿಸಿದ್ರಲ್ಲ ಅಂತ ಕೊರಗು ನನಗಿದ್ದೇ ಇದೆ. ಆದರೆ ಇವತ್ತು ವಿಧಾನಸಭೆ ಇವತ್ತಿರೋವಂಥದ್ದು ನೀವು ಹೇಳಿದಾಗ ಕಳೆದ ನಾನು ಇಲ್ಲಿ ತನಕ ಬಯಲ್ಗೆಳ್ದಿರೋಂಥ ಹಗರಣಗಳು ಅಂತ ಕೇಳಿದ್ರಿ. ಅದು HMT ಭೂ ಹಗರಣ ಇರ್ಬೋದು, CBIನಲ್ಲಿ FIR ಆಗಿದೆ, IME ಹಗರಣ ಇರ್ಬೋದು, ಅದು ಜಮೀರ್ ಅಹಮದ್ ಅವ್ರನ್ನ ಅರೆಸ್ಟು ಕೂಡ ಮಾಡಿದ್ರು, DLF ಹಗರಣ, DLF ಸ್ಕ್ಯಾಮು, ರಾಬರ್ಟ್ ವಾದ್ರಾ ಅಂತ ಪ್ರಮುಖರು,
ಆಮೇಲೆ ಇವತ್ತು ಯು ಟಿ ಖಾದರ್ ಅವರು ಇದ್ದಾರೆ ಸ್ಪೀಕರ್ ಆಗಿ, ಅದು NAHM ಹಗರಣ ಇರ್ಬೋದು, ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯಲ್ಲಿ ನಡೆದಂಥ ಹಗರಣ. ನಾನು ಒಂದೇ ಒಂದು ನಾನು ದೂರನ್ನು ಆಧರಿಸಿ ನರೇಂದ್ರ ಮೋದಿಯವರು ಖುದ್ದಾಗಿ ಆಸಕ್ತಿ ವಹಿಸಿ 2016-17ರಲ್ಲಿ ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬಿಡುಗಡೆ ಮಾಡಿದಂಥ 436 ಕೋಟಿ ರೂಪಾಯಿ ಅನುದಾನವನ್ನು ವಾಪಸ್ ತಗೊಂಡ್ರು. ನನಗೆ ಒಂದು ಪ್ರಶಂಸಾ ಪತ್ರವನ್ನು ಕೂಡ ಬರೆದ್ರು. ನಿಮ್ಮಿಂದ ನೀವು ಇತ್ತೀಚೆಗೆ ಅದರ ಹಗರಣ ಬಗ್ಗೆ ಹೊರಗಡೆ ಬಂತದ್ದು ಮತ್ತೆ. ಹೌದು, ಅದನ್ನು ಸ್ವಲ್ಪ ವಿವರಿಸಿದೆ, ಏನಾಯ್ತು ಅದು? ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಇದು ಅಂತಂದರೆ ಅದು ಆ ಸೊಸೈಟಿ ಇರೋವಂಥದ್ದೇ ಏಡ್ಸನ್ನು ತಡೆಗಟ್ಟೋದು ಮತ್ತು ಸಾಮಾಜಿಕ ಜಾಗೃತಿ ಮೂಡಿಸುವಂಥದ್ದು, ಏಡ್ಸ್ ಕಾಯಿಲೆ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ. ಅದಕ್ಕೆ ಯು ಟಿ ಖಾದರ್ ಅವರು ಆರೋಗ್ಯ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ, ಇವರು ಮುಖ್ಯಮಂತ್ರಿ ಆಗಿದ್ದರು, ಇವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ, ಅಂದರೆ ಕಳೆದ ಪೀರಿಯಡ್, ಹೌದು 2013-18 ಅವಧಿಯಲ್ಲಿ ಡಾಕ್ಟರ್ ಲೀಲಾ ಸಂಪಿಗೆ ಅಂತ ಒಬ್ಬ ತುಂಬ ವಿವಾದಾತ್ಮಕ ವ್ಯಕ್ತಿ, ಆಕೆಗೆ ಒಂದೇ ವ್ಯಕ್ತಿಗೆ 3 ಹುದ್ದೆಗಳನ್ನು ಕೊಡ್ತಾರೆ. 3 ಸಂಬಳವನ್ನು 3 ವೇತನವನ್ನು ಕೊಡುವಂಥದ್ದು ಕೆಲಸ ಆಗುತ್ತೆ. ಖಾಸಗಿ ವ್ಯಕ್ತಿ, ಆರೋಗ್ಯ ಇಲಾಖೆ ಜಂಟಿ ಕಾರ್ಯದರ್ಶಿ, ಕರ್ನಾಟಕ ಜಂಟಿ ನಿರ್ದೇಶಕರು, ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ ಅಧ್ಯಕ್ಷರು, ಚೇರ್ಮನು, ಹಾಗೆ NAHMನ ಜಂಟಿ ನಿರ್ದೇಶಕ. ಕಾರಣ ಏನಿದಕ್ಕೆ? ಅದು ಯು ಟಿ ಖಾದರ್ ಅವರು ಮತ್ತು ಅವ್ರ ತಮ್ಮವರೇ ಹೇಳಬೇಕು ಏನು ಅಂತ. ಅದು ಗೊತ್ತಿರೋವಂಥದ್ದು, ಅದು ಅವರು ಡಾಕ್ಟರ್ ಲೀಲಾ ಸಂಪಿಗೆ ಅವ್ರ ಹಿನ್ನೆಲೆ ಏನು ಅಂತ ಎಲ್ಲರಿಗೂ ಗೊತ್ತಿರೋವಂಥದ್ದು. ಅವ್ರ ಮೂಲಕ ಇವರು ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸ್ಬೇಕಾಗಿರ್ತಕ್ಕಂಥ ಒಂದು ಸಂಸ್ಥೆ. ಸಣ್ಣ ಸಣ್ಣ ಮಕ್ಕಳು 12, 13, 14 ವರ್ಷ ವಯೋಮಾನದ ಮಕ್ಕಳು ಬಡತನಕ್ಕೋಸ್ಕರ, ಆ ಒಂದು ಹೊತ್ತಿನ ಊಟಕ್ಕೋಸ್ಕರ ವೇಶ್ಯಾವಾಟಿಕೆಗೆ ಅವರ ಹೆತ್ತವರು ತಳ್ಳುವಂಥದ್ದು, ಈ ಥರದ್ದು ಆ ಥರದ್ದನ್ನು ತಡೆಗಟ್ಟುವಂಥ ಮಾಡೋ ಬದಲು ಅವರ ವೈಯಕ್ತಿಕವಾದ ವಿವರಗಳನ್ನು ನಾವೆಲ್ಲೂ ಈಚೆ ಕಡೆ ಕೊಡಬಾರ್ದು. ಒಂದು ಸಂಸ್ಥೆಯಾಗಿ, ಸರ್ಕಾರಿ ಸಂಸ್ಥೆಯಾಗಿ ಈ ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅಧಿಕೃತ ವೆಬ್ಸೈಟ್ನಲ್ಲಿ ಆ ಮಕ್ಕಳ ಭಾವಚಿತ್ರ, ಅವ್ರ ವಿಳಾಸಗಳನ್ನೆಲ್ಲ ಕೊಟ್ಟು ಅವರನ್ನು ಇನ್ನಷ್ಟು ಕಾಮುಕರು ಹುಡುಕೊಂಡು ಹೋಗುವಂಥ ಕೆಲಸಕ್ಕೆ ಉತ್ತೇಜನ ಕೊಡುವಂಥ ಕೆಲಸ ಮಾಡಿದ್ರು. ಇವರು ಆ ಏಡ್ಸನ್ನು ಪ್ರಿವೆಂಟ್ ಮಾಡುವಂಥದ್ದು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ಬಿಟ್ಬಿಟ್ಟು ಕಾಂಡೋಮ್ಸ್ ಮಾರ್ಕೆಟಿಂಗ್ ಮಾಡುವಂಥ ಒಂದು ಸಂಸ್ಥೆಯಾಗಿ ಇದು ಮಾಡಿರೋವಂಥದ್ದು. ಇವರು ವೇಶ್ಯಾವಾಟಿಕೆ ಪ್ರೋತ್ಸಾಹ ಕೊಡೋ ರೀತಿಯಲ್ಲೇ ಕಾಂಡೋಮ್ಸ್ ಮಾರ್ಕೆಟಿಂಗ್ ಮಾಡೋಕ್ಕೆ ಹೊರಟಿದ್ದು. ಇದನ್ನೆಲ್ಲ ದಾಖಲೆಗಳ ಸಮೇತ ನಾನು ಕೊಟ್ಟಾಗ ಖುದ್ದು ಪ್ರಧಾನಮಂತ್ರಿಗಳ ಆಸಕ್ತಿ ವಹಿಸಿ 2016ರಲ್ಲಿ ಆ ವರ್ಷ ಬಿಡುಗಡೆ ಮಾಡಿದಂಥ 430 ಕೋಟಿ ರೂಪಾಯಿ ಅಷ್ಟಾಗ ಅನುದಾನವನ್ನು ವಾಪಸ್ ತೊಗೊಂಡ್ರು. ಅದು ನನಗೆ ಭಾಳ ಹೆಮ್ಮೆ ಇದೆ. ಆ ರೀತಿ NAHMಲ್ಲಿ ನಡೆದಂಥ ಹಗರಣ ಇರ್ಬೋದು, ಅಥವಾ ಇಲ್ಲಿ ನಮ್ಮ ಭದ್ರಾ ಮೇಲ್ದಂಡೆ ಯೋಜನೆ, PWD ಇಲಾಖೆ, ವಿಶ್ವೇಶ್ವರ ಜಲ ನಿಗಮದಲ್ಲಿ ನಡೆದಂಥ ಹಗರಣ. ಈಗ ಇದರ ಮುಖ್ಯವಾಗಿ ನನಗೆ ಸಿದ್ದರಾಮಯ್ಯನವರ ಕಳೆದ ಅವಧಿಯ ಮತ್ತು ಈ ಅವಧಿಯಲ್ಲಿ ಈಗ ಆರಂಭ ಆಗಿದೆ. ಆ ಕಳೆದ ಅವಧಿಯಲ್ಲಿ ಸಿದ್ದರಾಮಯ್ಯನವರನ್ನು ಕೇಂದ್ರೀಕರಿಸಿದಂಥ ಕೆಲವು ಹಗರಣಗಳು, ಒಂದು ಕೆಲವು ಉದಾಹರಣೆಗಳನ್ನು ಸ್ವಲ್ಪ ವಿವರಿಸಿ. ಒಂದು ತುಂಬ ಇದೆ ಸಿದ್ದರಾಮಯ್ಯನವರ ಇದರಲ್ಲಿ. ಒಂದು ನಮ್ಮ ಸಿದ್ದಾಪುರದಲ್ಲಿ 3 ಎಕರೆಯಷ್ಟು ಜಾಗ ಉದ್ಯಾನವನಕ್ಕೆ ಅಂತ ಮೀಸಲಾಗಿಟ್ಟಿದ್ದಂಥ ಜಾಗನ ರೀಡು ಅಂತ ಮಾಡಿದಂಥದ್ದು. ಭೂಪ್ಸಂದ್ರದಲ್ಲಿ ಸುಮಾರು 6 ಎಕರೆಯಷ್ಟು ಉದ್ಯಾನವನಕ್ಕೆ ಅಂತ ಮೀಸಲಾಗಿಟ್ಟಿದ್ದಂಥ ಸಂಜಯ್ ನಗರ ಬಳಿ ಇರ್ತಕ್ಕಂಥ ಭೂಪ್ಸಂದ್ರದಲ್ಲಿ ಅದನ್ನು ಡಿನೋಟಿಫೈ ಮಾಡೋದಂಥದ್ದು. ಅದನ್ನೆಲ್ಲ ನಾವು ದೂರನ್ನು ದಾಖಲು ಮಾಡಿದ್ದೀವಿ, ನಡೀತಾ ಇದೆ. ಹೈಕೋರ್ಟ್ನಲ್ಲಿ ಕೂಡ ಅದಕ್ಕೆ ಸಂಬಂಧಪಟ್ಟ ಪ್ರಕರಣ ನಡೀತಾ ಇರುವಂಥದ್ದು. ಅದೇ ರೀತಿ ದಿನೇಶ್ ಗುಂಡೂರಾವ್ ಅವಧಿಯಲ್ಲಿ ನಡೆಯುವಂಥದ್ದು. ಇದೆಲ್ಲದಕ್ಕಿಂತ ತುಂಬ ನಾವು ಆತಂಕಕ್ಕೆ ನಮಗೆ ಇದಾಗಿದ್ದು, ಯಾವ ರೈತರ ಹೆಸರಿನಲ್ಲಿ ಇವರು ಅಧಿಕಾರಕ್ಕೆ ಬಂದರೋ ಆ ರೈತರಿಗೆ, ಮಳೆ ಆಧಾರಿತ ಕೃಷಿ ಭೂಮಿಗಳನ್ನು ಹೊಂದಿರತಕ್ಕಂಥ ರೈತರಿಗೆ ಮಳೆಗಾಲದಲ್ಲಿ ಬರುವಂಥ ಮಳೆಯನ್ನು ಶೇಖರಣೆ ಮಾಡಿ ಇನ್ನುಳಿದಂಥ 6 ತಿಂಗಳ ಅವಧಿಗೆ ಆ ನೀರನ್ನು ಬಳಸ್ಕೊಳ್ಳೋದಕ್ಕೆ ಅಂತೇಳಿ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ ಆ ಕೃಷಿ ಹೊಂಡಗಳಿಗೆ ಅದು ನೀರು ಭೂಮಿಯೊಳಗೆ ಇಂಗದೇ ಇರೋ ರೀತಿಯಲ್ಲಿ ಅದಕ್ಕೆ ಟಾರ್ಪಾಲಿನ್ ಶೀಟ್ಸ್ ಅಂತ ಅಂತಾರೆ, ಪಾಲಿಥೀನ್ ಶೀಟ್ಸ್ ಅಂತಾರೆ, ಅದನ್ನು ಹಾಕಿ ಆ ನೀರು ಆವಿ ಆಗದೆ ಇರೋ ರೀತಿಯಲ್ಲಿ ಮೇಲ್ಗಡೆ ನೆರಳು ಪರದೆಯನ್ನು ಹಾಕಿ ಆ ನೀರನ್ನು ಹೊಲಗಳಿಗೆ ಹಾಯಿಸೋದಕ್ಕೆ ಪಂಪ್ ಸೆಟ್ಗಳನ್ನು ಇದು ಕಲ್ಪಿಸ್ಕೊಡೋಂಥ ವ್ಯವಸ್ಥೆಯನ್ನು ಕೃಷಿ ಭಾಗ್ಯ ಯೋಜನೆ ಅಂತ ಇವ್ರು ಕರೀತಾರೆ. ಇದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 2,65,300 ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿದ್ದೀವಿ ಅಂತ ಲೆಕ್ಕ ಕೊಟ್ಟು 916 ಕೋಟಿ ರೂಪಾಯಿ ಅಷ್ಟು ಹಣವನ್ನು ಇವರು ಬಿಡುಗಡೆ ಮಾಡಿದ್ದೀವಿ, ಖರ್ಚಾಗಿದೆ ಅಂತ ಲೆಕ್ಕ ತೋರಿಸಿದರು. ಎಲ್ಲ ತಾಲೂಕುಗಳಲ್ಲೂ ನಾವು ದುರ್ಬೀನ್ ಹಾಕ್ಕೊಂಡು ಜಾಲಾಡಿಸಿದ್ವಿ, ನಮಗೆ 2,500 ಕೂಡ ಸಿಕ್ಕಿಲ್ಲ. ಉದಾಹರಣೆಗೆ ಆನೇಕಲ್ ತಾಲೂಕು 1ರಲ್ಲೇ ಇವರು 130 ಕೃಷಿ ಹೊಂಡಗಳ ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳಿದ್ರು. ನಾವು ಹೋದರೆ ನಮ್ಗೆ ಸಿಕ್ಕಿದ್ದು 7 ಕೃಷಿ ಹೊಂಡಗಳು. ಈ ರೀತಿ ಇವರು 1ಕ್ಕೆ 100 ಪಟ್ಟು ಹೆಚ್ಚು ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿದ್ದೀವಿ ಅಂತೇಳಿ ಇದು ಮಾಡಿದರು. ಅದು ತುಂಬ ದೊಡ್ಡ ಮಟ್ಟದ ಕೃಷಿ ಭಾಗ್ಯ ಹಗರಣ ಅಂತ ಹೇಳಿ ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂಥದ್ದು. ಅದರ ಇವರು ಮಾಡಿರೋವಂಥದ್ದು. BBMPಯಲ್ಲಿ ಕಸದ
ಲಾರಿಗಳನ್ನು ಖರೀದಿ ಮಾಡ್ತೀವಿ ಅಂತ ಹೇಳಿ 47 ಲಕ್ಷ ರೂಪಾಯಿ ಮೊತ್ತದ ಟಾಟಾ ಕಂಪ್ನಿಯ ಇದನ್ನು ಬಯೋಸ್ಟ್ರಾಡಾ ಅಂತ ಒಂದು ಸಂಸ್ಥೆ ಇದೆ. ಇಡೀ ಪ್ರಪಂಚದಲ್ಲೇ ಆ ವೆಹಿಕಲ್ ಅಷ್ಟು ಕಸದ ಅಂದರೆ ಮೆಕ್ಯಾನಿಕಲ್ ಸ್ವೀಪರ್ಸು ಅಂದರೆ ತನ್ನಂತಾನೇ ಎಲ್ಲ ಕಸವನ್ನು ಗುಡಿಸ್ಕೊಂಡು ಹೋಗುವಂಥದ್ದು ಬಯೋಸ್ಟ್ರಾಡಾ. ನೀವು ಬೇಕಾದ್ರೆ ನೋಡಿ, ಅದು ಬಿಟ್ಟರೆ ಎಲ್ಜಿನ್ ಅಂತ ಇದೆ. ಬಯೋಸ್ಟ್ರಾಡಾ ನಂಬರ್ 1. ಅವರೇ 62 ಲಕ್ಷ ರೂಪಾಯಿ ಕೊಟೇಶನ್ ಕೊಟ್ಟಿರ್ತಾರೆ. ಆ ಕೊಟೇಶನ್ನ ಅವರೇನಂದರೆ ಯಾರಿಗೂ ಲಂಚ ಗಿಂಚ ಕೊಡಲ್ಲ ಅಂಥೇಳಿ ಅದನ್ನು ನಮ್ಮ ಅಧಿಕಾರಿಗಳು ತೆಗೆದು ಕಸದ ಡಬ್ಬಿಗೆ ಹಾಕಿರ್ತಾರೆ. 42 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಟಾಟಾ ಲಾರಿ ಬಯೋಸ್ಟ್ರಾಡಾ 62 ಲಕ್ಷ, ಇದು 42 ಲಕ್ಷ ಬೆಲೆ ಬಾಳೋದಕ್ಕೆ 1,40,00,000 ರೂಪಾಯಿ ಥರದ್ದು ಕೊಟ್ಟು ಆ ವಾಹನಗಳನ್ನು ಖರೀದಿ ಮಾಡ್ತಾರೆ. ಸುಮಾರು 60 ವಾಹನಗಳನ್ನು ಖರೀದಿ ಮಾಡ್ತಾರೆ. ಅದು ಒಂದು ತಿಂಗಳಿಗೆ ಅದು ಶೆಡ್ ಆಗುತ್ತೆ. ಮೇ 18, 2016 ಉದ್ಘಾಟನೆ ಮಾಡ್ತಾರೆ ವಿಧಾನಸೌಧದ ಮುಂದೆ. ಸೆಪ್ಟೆಂಬರ್ ತಿಂಗಳಿಗೆ ಆ ವೆಹಿಕಲ್ಸೇ ಇಲ್ಲ. ಇವತ್ತಿಗೂ ಅದು ಕಾಣಿಸಲ್ಲ. ಅದು 20 ವರ್ಷ 30 ವರ್ಷ ಆದರೂ ಬಾಳಿಕೆ ಬರಬೇಕಾಗಿರೋಂಥ ಈ ರೀತಿಯ ಹಗರಣಗಳನ್ನು ಸುಮಾರು ಎಷ್ಟು ಕೋಟಿ ಹಗರಣ ನಾನು ಹೇಳಿದ್ನಲ್ಲ, ಇದು ಸುಮಾರು ಏನಿಲ್ಲ ಅಂತಂದ್ರೂ ಅದೊಂದು 120-130 ಕೋಟಿ ರೂಪಾಯಿ ಅಷ್ಟು ಹಗರಣ.